ಇಸ್ ಅಪ್ ಫ್ಯಾಮ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 6:30 ಎದ್ದೆ ಇವತ್ತು ವೀಕ್ಲಿ ಆಫ್ ಇರೋದ್ರಿಂದ ಒಂದು ಅರ್ಧ ಗಂಟೆ ಜಾಸ್ತಿ ಮಕ್ಕಂಡೆ. ಒಂದು 7 ಗಂಟೆವರೆಗೂ ಮಲಗಬೇಕು ಅನ್ಕೊಂಡೆ. ಬಟ್ ಏನಾಗ್ಬಿಡ್ತು, ಸಿಲಿಂಡರ್ ಖಾಲಿ ಆಗ್ಬಿಡ್ತು. ನನ್ನ ಹೆಂಡತಿ ಬಂದು ಸಿಲಿಂಡರ್ ಖಾಲಿ ಐತೆ ಎದ್ದೇಳ್ರಿ ಅಂತೇಳಿ ಎಬ್ಸಿದ್ಲು. ಅದು ಹೇಳಿ ಕೇಳಿ ಬೆಳಗ್ಗೆನ ಖಾಲಿ ಆಗ್ತದಪ್ಪ, ಸಾಯಂಕಾಲ ಖಾಲಿ ಆದರೆ ಏನು ಸಮಸ್ಯೆ ಇಲ್ಲ. 6:30 ಮತ್ತೆ ಒಂದು ಸಿಲಿಂಡರ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡೋದು. ಹೋಗಿ ಅವರು ಸಿಲಿಂಡರ್ ಮನೆಯವ್ರನ್ನ ಎಬ್ಬಿಸಿ ಮತ್ತೆ ಅದು ಸಿಲಿಂಡರ್ ತೊಗೊಂಬಂದೆ. ಈಗ ಜಸ್ಟ್ ನಮ್ಮ ಯುವನ್ ಇವತ್ತು ಸ್ಕೂಲ್ಗೆ ಚಕ್ಕರ್ ಹಾಕ್ತಿದ್ದಾನೆ. ಯಾಕೆ ಹಾಕ್ತಿದ್ದಾನೆ ಚಕ್ಕರ್ ಅಂತ ಅವನೇ ಕೇಳ. ಚಕ್ಕರ್ ಹಾಕ್ತಿದ್ಯಾ? ಹಾಂ, ಮಕ್ಕರ ಪಾನಿಪುರಿ ನೋಡಿ. ನಮ್ಮ ಯುವನ್ ಇವತ್ತು ಸ್ಕೂಲಿಗೆ ಒಲ್ಲೆ ಅಂದ. ಬಿಡಪ್ಪ ಹೋಗ್ಲಿತ್ಲಾಗ ಮತ್ತಿರುವಂಥ ಮನೆ. ನಾನು ಹೇಳಿದೆ ನನ್ನ ಜೊತೆನೇ ಬರ್ತಾನೆ ಊರಿಗೆ. ಆ್ಯಕ್ಚುಲಿ ಇವತ್ತು ಬೆನ್ಕನ್ಕೊಂಡಕ್ಕೆ ಹೋಗ್ಬೇಕು. ಆಮೇಲೆ ಸರ್ವಿಸ್ ಐತೆ ಬೈಕ್ದು, ಅವೆಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಈಗ ಅವನು ಸ್ಕೂಲಿಗೆ ಚಕ್ಕರ್ ಹಾಕ್ದ. ಸಿಲಿಂಡ್ರ್ ಬೆಳಗ್ಗೆನೇ ಖಾಲಿ ಆಯಿತು. ಮತ್ತೆ ಹೋಗಿ ಇನ್ನೊಂದು ತುಂಬಿಸ್ಕೊಂಬಂದೆ. ಇವಾಗ ಬಿಸಿ 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 ಪೂರಿ ರೆಡಿ ಆಗ್ತಿದ್ದಾವೆ. ಪೂರಿ ಮನೆಗೆ ಟಿಫಿನ್ನು. ಹಾಂ, ಇಲ್ಲಿ ನೋಡಿ ತಾನೇ ಗಮನ್ಕರ ಮೀನು ನೋಡಂಬರ್ರಿ. ಮೀನು ನೋಡಿಲ್ಲ, ನೀರು ಚೇಂಜ್ ಆಗೈತಂತೆ. ಬದುಕಿದ್ದು ಸಾಕು. ಮೀನು ಐತ್ರಪ್ಪ ಐತೆ. ಒಂದು ಓಪನ್ ಮಾಡಿದ್ರು, ಇನ್ನೊಂದು ಐತೆ ನೋಡ್ರಿ. ಆಡ್ತೈತಿ. ಫುಡ್ ಹಾಕಿದ್ರಾ ಈಗ ಬೆಳಗ್ಗೆ ಹಾಕಿಯಾ? ಓಕೆ ಓಕೆ ಓಕೆ. ಪೂರಿಗೇನು ಅಂತ ಕೇಳ್ಬೇಡ್ರಿ, ಪೂರಿ ಆಗ್ತೈತೆ. ಅದ್ರ ಜೊತೆ ಸಾಗು ಅಂತ ನೋಡ್ರಿ. ಸಾಗು ಅಂತೆ. ಸಾಗು ನಮ್ಗೆ ಇಷ್ಟ ಆಗಲ್ಲ, ಚಟ್ನಿ ಆಗ್ಬೇಕು ನಮ್ಗೆ. ನೀರಿನ ಸಾಗು ಅಲ್ಲ ಅದು, ಮಾಡೋದೇ ಇಂಥದ್ದು ಇವಳು ಅಲ್ಲೇನ. ಹೊಡೆದ ನೋಡ್ರಿ ಪ್ಲೇಟ್ ಉಲ್ಟಾ ಹಾಕಿದ್ ನೋಡ್ರಿ. ಪ್ಲೇಟ್ ಉಲ್ಟಾ ಸಾಲ್ಗೆ ಚಕ್ಕರ್ ಹಾಕಿದ್ದಾನೆ ಇವತ್ತು. ಚಕ್ಕರ್ ಅಲ್ಲ ಪಪ್ಪ, ಅದು ಮಕ್ಕರ್ ಅಂತಾನೆ. ಟೈಮ್ ಬಂದು ಸ್ಕೂಲ್ ಟೈಮ್ ಆಗೈತೆ ಅಂತೇಳಿ ಅವರು ನಮ್ಮ ವೈಫ್ ಅವರು ಕಟ್ಕೊಂಡು ಹೋದ್ರು. ನಾನು ಏನು ಮನೆಗಿದ್ದೀವಿ, ಈಗ ನಾವು ಮಾಡ್ಕೊಂಡು ತಿನ್ಬೇಕು. ಸೊ ಎಣ್ಣೆ ಕಾಯ್ತಿದೆ. ಚಿರ್ರ ಅನ್ಬೇಕಲ್ಲ ಇದೆ. ಪೂರಿ ಉದ್ದಿಟ್ಟಿದ್ದಾರೆ. 2, 4, 6 ಒಂದು ಸ್ವಲ್ಪ ಅನ್ನ ಸಾರು ಐತೆ. ನಾನು ಪೂರಿ ತಿನ್ನೋಕ್ಕೆ ಇಷ್ಟಪಡಲ್ಲ ಬೆಳಗ್ಗೆನೆ. ಸೊ ಹಾಗಾಗಿ ಇವಾಗ ಅವು ಏನು ಒಂದು 4 ಸ್ವಲ್ಪ ಅನ್ನ ಸಾಂಬಾರು ಇದೆ, ಅದನ್ನ ತಿನ್ಕೊಂಡು ನಾವು ಊರಿಗೆ ಇವನು ಏನು ಮಾಡ್ತಿದ್ದಾನೆ ನೋಡಿ. ಇಲ್ಲಿ ಬೆಳಗ್ಗೆ ರೀಲ್ ನೋಡ್ಕೊಂಡು ಕುಂತಾನೆ. ಬರೀ ಇದೇ ಕೆಲಸ ಇವಂದು. ಸ್ಕೂಲ್ ಬಿಟ್ಟಾನ ಇವತ್ತು, ಬರೀ ಇದೇ ಕೆಲಸಕ್ಕೆ ನಿಂತ್ಬಿಟ್ಟಾನ ಇವತ್ತು. ನೋಡ್ರಿ ಕೋಳಿ ಮಕ್ಕಳಂಗೆ ನೋಡ್ರಿ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಗೈಸ್. ಜಸ್ಟ್ ಇವಾಗ ರೆಡಿ ಆದೆ ನಾನು. ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಟಿಫಿನ್ ಮುಗಿಸ್ಕೊಂಡೆ. ಇವನು ರೆಡಿ ಆದ ಈಗ. ಹಾಂ ಹೇಳಪ್ಪ. मिल्क शेक पीना कई को? देखेंगे ले पिलाड़क जाना हो क्या? ಓದಲೆ ಎಲ್ಲಿಗೆ ಹೋಗೋಣ ಈಗ ನಾವು ಬೆಳ್ಕೊಂಡಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ರಾಣೆಮಂದಿರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಮತ್ತೆ ಬೆಳ್ಕೊಂಡಕ್ಕೆ ಹೋಗ್ಬೇಕು. ಲೆಟ್ಸ್ ಗಾಯ್ಸ್ ಹೋಗೋಣ. ಜಸ್ಟ್ ಇವಾಗ ಸರ್ವಿಸಿಗೆ ಬಂದೆ ನಾನು. क्यों है जी खराब हुआ कि क्यों है? 5,000 करेक्ट को है. देखो 100 अच्छा ज़्यादा है. स्मेल है गया नहीं. मैं अभी एक 10 दिन छोड़ू कराना कर सकता चलता था.
ಸರ್ವಿಸ್ ಎಲ್ಲ ಮುಗೀತು. ಅಲ್ಲಿಂದ ಸೀದಾ ಇಲ್ಲಿ ನಮ್ಮ ವ್ಯಾನ್ ಮಿಲ್ಕ್ ಶೇಕ್ ಕುಡಿಬೇಕಂದ ಅಲ್ಲಿ ಕರ್ಕೊಂಡು ಬಂದೆ. ಲಾಸ್ಟ್ ವೀಕ್ ಬಂದಿದ್ವಲ್ಲ, ಅಲ್ಲೇ ಮತ್ತೆ ಈಗ ಬಂದ್ವಿ. ಸೊ ಈ ಮಿಲ್ಕ್ ಶೇಕ್ ಕುಡಿದು ನಾವು ಒಂದು ಟೀ ಕುಡಿತೀನಿ, ಕುಡಿದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಇದಕ್ಕೆ ಹೋಗಬೇಕು. ಇದರಲ್ಲಿ ಬೋ ಹಾಂ. ಸೊ ಇವಾಗ ಇಲ್ಲಿ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ನೆಕ್ಸ್ಟು ನೋಡೋಣ. ಇವನಿಗೆ ಸಿಕ್ತು ಮಿಲ್ಕ್ ಶೇಕ್, ಕುಡಿತಿದ್ದಾನೀಗ. ಕ್ಯೋ ಅಚ್ಚಾ ಹೈ ಅಚ್ಚಾ ಹೈ ಕ್ಯಾ ಪಿರೋಸುತ್ತು ಏ. ನಾನು ವೇಟ್ ಮಾಡ್ತಾ ಇದ್ದೀನಿ ಲೆಮನ್ ಟೀಗೆ. ಇವಾಗ ಮಿಲ್ಕ್ ಶೇಕ್ ಕುಡಿತಿದ್ದಾನೆ. ಮಸ್ತ್ ಪಿರಾ ಚೋಡಬಾ. ನಂದು ಲೆಮನ್ ಟೀ ಬಂತು. ಮಸ್ತೈತಿ. ಫೈನಲಿ ಬಟ್ಟೆ ಅಂಗಡಿಗೆ ಬಂದ್ವಿ. ಇವಾಗ ಜಸ್ಟ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ವಲ್ಲ ಬೈ. ಓ ಕ್ಯಾವ ಹಮಾರ ಪರ್ಸೋं दिए थे ना ಚಳಗೇರಿ ಕಾ. ಇವತ್ತು ಕೊಡ್ತಾರೆಲ್ಲ ಗೊತ್ತಿಲ್ಲ. ಸೊ ಬಂದು ನಿಸ್ಕೊಂಡು ಹೋಗೋಣ ಅಂತ ನೋಡೋಣ ಏನು ಹೇಳ್ತಾರಂತ. 8 days ಕಂಪ್ಲೀಟ್ ಆಯ್ತು ಇವತ್ತಿಗೆ ಕೊಟ್ಟಿವ್ರ ಹತ್ರ. ಓಕೆ ಗೈಸ್, ಇವಾಗ ಇಸ್ಕೊಂಡು ಹೋಗ್ತೀನಿ ಸೀದಾ ಮನೆಗೆ. ಮತ್ತೆ ಆಮೇಲೆ ಸಿಗ್ತೀನಿ. ಈಗ ಜಸ್ಟ್ ನಮ್ಮ ಅಣ್ಣರ ಮನೆಗೆ ಬಂದೆ. ನಾನು ನಾಷ್ಟ ಮಾಡ್ಕೊಂಡೆ. ಈಗ ಅವರೆಲ್ಲ ನಾಷ್ಟ ಮಾಡ್ತಿದ್ದಾರೆ. ಸೊ ನಮ್ಮ ವಿಯಾನ ನಾನು ಬಂದ್ವಿ. ಈಗ ಇಲ್ಲಿಂದ ಸೀದಾ ಬೆನ್ಕಂಡ್ಕೊಂಡಕ್ಕೆ ಹೋಗ್ಬೇಕು. ಮುಂದಿನ ಪಯಣ ಎಲ್ಲಿಗಪ್ಪ ನಮ್ಮದು? ಸರ್ಕಸ್ ಆಡ್ತವನೆ. ಸರ್ಕಸ್ ಆಡ್ತವನೆ. ಹಾಂ ಓಕೆ ಫ್ರೆಂಡ್ಸ್, ಊರಿಗೆ ಹೋಗ್ತಾ ಇದ್ವಿ ಈಗ ಬೆನ್ಕನ್ಕೊಂಡಕ್ಕೆ. ಅಲ್ಲಿಂದ ಇವ ನೋಡಿದ್ರೆ ಮಳೆ ಅಂದರೆ ಮಳೆ ಬರ್ತೈತಿ. ಫುಲ್ ತೋರಿಸ್ಕೊಂಬಿಟ್ಟಾನೆ ಶಿಷ್ಯ. ನಾನೇ ತೋರಿಸ್ಕೊಂಡಿನಿ. ಹೋಗ್ತಿದ್ದೀವಿ ಈಗ. ಅಪ್ಪ ಊರಾಗ ಬರ್ತೈತಿ ಮಳೆ. ನಿಂತ್ಕೊಂಡಿವಿ ಇಲ್ಲೇ ಬೆನ್ಕನ್ಕೊಂಡು ರೋಡಾಗೆ ನಿಂತ್ಕೊಂಡಿದ್ವಿ. ಮಳೆ ಅಂದ್ರೆ ಮಳೆ ಬರ್ತೈತೆ. ಇವನು ತೋರಿಸ್ಕೊಂಡನೆ ಹೋಗಿ ಸ್ಕೂಲಿಗೆ ಹೋಗಂದ್ರೆ ಕೇಳಲ್ಲ. ಊರು ಸುತ್ತ ಇದು ಈಗ ನೋಡಿ. ಈಗ ಬಟ್ಟೆ ಇನ್ನೊಂದು ಜೊತೆ ಇಟ್ಕೊಂತೀನಿ ಅಂದ್ರೆ ಬೇಡ 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 ಅಂದ. ಊರಾಗ ನೋಡ್ಬೇಕು ಗಾಯ್ಸ್. ಇವಾಗ ಅಲ್ಲಿ ಬಟ್ಟೆ ಸಿಕ್ಕರೆ ಇದು ಇದ್ರೆ ಇಟ್ಟಿದ್ರೆ ಸೊ ತಗೊಂಡು ಹಾಕ್ಬೇಕು ಅವನಿಗೆ. ನಾನು ಫುಲ್ ಎಲ್ಲ ತೋರಿಸ್ಕೊಂಡ್ಬಿಟ್ಟೆ. ಶರ್ಟ್ ಗೀಟ್ ಎಲ್ಲ ಚಳಿ ತಂಡೋರ ನಮ್ಮೇ. ಹಾಂ ಏ ತುಕ ಇವ್ನು ಏನು ಆನ್ ಮಾಡಚ್ಚ. ಇದು ತೊಗೊಂಬರಿ ಅವನಿಗೆ ಸುಮ್ಕಿರೋ ಮರಿ ಆನ್ ಕರ್ನೋಕವ ಏನು ಸಾಮನೆ ಜೊತೆ ಗಾಡಿ. ಗಾಯ್ಸ್ ಇಲ್ಲೇ ಮಳೆ ಬರ್ತಿತ್ತಂತ ನಿಂತ್ಕೊಂಡಿವಿ ಗಿಡದ ಕೆಳಗೆ. ನೋಡೋಣ ನಾನು ಸ್ವಲ್ಪ ಬಿಡ್ತಂದ್ರೆ ಹೋಗ್ಬೇಕು. ಚಳಿ ಆಗ್ತಿ. ಇವಾಗ ಬಂದ್ವಿ ಮನೆಗೆ. ಫುಲ್ ತೋರಿಸ್ಕ ನೋಡಿ ಕೇಕ್ ಅಂತೆ. ಕೂತ್ಕೊಂಡ ತಿನ್ನ ಬಂದ್ವಿ ಈಗ ಜಸ್ಟ್. ಮಳೆ ತೋರಿಸ್ಕೊಂಡ್ಬಂದ್ವಿ. ನಮ್ಮ ಮನೆಗೆ ಬಿಸಿ ಬಿಸಿ ಏನೋ ಆಗ್ತೈತಿ. ಎಷ್ಟು ಸೊಪ್ಪು ರೊಟ್ಟಿ ತಿನ್ನೋದು. ಸೊಪ್ಪು ರೊಟ್ಟಿ ತಿನ್ನೋದು ಈಗ. ಆಮೇಲೆ ಜೇಮ್ಸಾ ಅವಾಗ ಏನೇನು ತಗೊಂಡಿಯಪ್ಪ? ಹಂಗ ಪಾರ್ಲೇಜಿ, ಕೋಕೋನಟ್ಟು. ಫಸ್ಟ್ ಅಲ್ಲ ಹುಡುಗ, ಫಸ್ಟ್ ಕ್ಲೀನಾಗಿ ಒರೆಸ್ಕ. ಟೀ ಶರ್ಟ್ ಇದ್ರೆ ಬೇರೆದಕ್ಕ ತಂಡು ಹೊರ. ನೀ ಸ್ವಲ್ಪ ಹಾಲು ಬಿಸಿ ಚಪಾತಿ ಮಾಡ್ತಿದ್ದಾನಂತ. ರಜೆ ಇದ್ರೆ ಒಂದೊಂದು ಸಮಸ್ಯೆ, ರಜೆ ಇದ್ರೆ ಒಂದೊಂದು ಸಮಸ್ಯೆ, ಕರ್ಕೊಂಬಂದ್ರೆ ಒಂದೊಂದು ಸಮಸ್ಯೆ, ಕರ್ಕೊಂಬರಿದ್ರೆ ಒಂದೊಂದು ಸಮಸ್ಯೆ. ಇದೇ ಆಗ್ಬಿಡ್ತು ನೋಡ್ರಿ. ಹಾಂ ಹೇಳಿ. ಏನು ಹೇಳ್ತೀರಾ? ಗನ್ ಆಗ ಗನ್ ಬಾಬಾ.
ಒಂದು ಕೆಲಸ ಮಾಡ, ನೀ ಈ ಕಡೆ ಕುತ್ಕ, ಈ ಕಡೆ ಅಲ್ಲ, ನೀ ಈ ಕಡೆ ಕುತ್ಕ, ಈ ಕಡೆ ಕಲ್ಲಿಡೋಣಂತೆ. ಒಂದು ಸಣ್ಣ ಕಲ್ಲಿಡೋಣ, ಅಷ್ಟೇ ಇದೆ. ಈಗ ಈ ತರ ಇದ್ದು ದೊಡ್ಡದು ತುಂಬಾ ವಜಾದು ಕಲ್ಲಿಡೋಣ. ಈಗ ತುಂಬಾ ವಜಾದ್ ಕಲ್ಲಿರ್ತದೆ, ಇಲ್ಲಿಗೆ ಬಂದದು. ಮತ್ತೆ ಇದು ಇಟ್ಟಿದ್ರೆ ಅದು ಬರ್ತದೆ. ಏನಪ್ಪ ಮಾಡ್ತಿದ್ಯಾ ನೀನು? ಹೌದು, ಭಾರಿ ಬಿಡಪ್ಪ ನೀನು. ಏನೋ ಮಾಡ್ತಿದ್ದಾನೆ ಏನ ಕೊಬ್ಬರಿ ಹಚ್ತಿದ್ರಿ. ಕೊಬ್ಬರಿ ಹೋಳಿಗೆ ಕೇಳ್ತಾನಪ್ಪ. ಈ ಕೊಬ್ಬರಿ ಹೋಳಿಗೆನ ಒಂದೆರಡು ಕೊಬ್ಬರಿ ಹೋಳಿಗೆ ಮಾಡ್ಕೊಡ ಅಂತ ಹಿಟ್ಟು ನೆನೆ ಕಮ್ಮಿ ಇಟ್ಟ ಕೊಬ್ಬರಿನ ಎಬ್ಬಿ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕಿ ಏನಂತ ಬೆಲ್ಲ ಕೊಂಡ ಕಸಿ ಕೊಬ್ಬರಿ ಅದರಲ್ಲಿ ಹಾಕಿ ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು ಮೇಲೆ ಕುದ ಮೇಲೆ ಹಾಕಬೇಕಾದ್ರೆ ಕೈ ಬರ್ತೀನಿ. ಎದ್ರೊಳಗೆ ಸಾಕು ನಿನ್ನ. ಟೈಮ್ ಒಂದು 3 ಗಂಟೆ ಆಗೈತೆ. ಇವ್ನು ಹೋಗೋಣಂದ್ರೆ ರೆಡಿ ಇಲ್ಲ, ಅಲ್ಲಿನೂ ಟೈರ್ ಹಾಕ್ಸ್ಬೇಕು ನಾವು ಇದಕ್ಕೆ ಸ್ಕೂಟಿಗೆ. ಹೋಳಿಗೆ ಬಿಸಿ 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 ಹೋಳಿಗೆ ರೆಡಿ ಆಗ್ತಿದ್ದವು. ಕಾಯಿ ಹೋಳಿಗೆ ಅದೇನ ಅಂತ ಒಳ್ಳೆ ಹಿಂಗಟ್ಟಿಯ ಒಲೆ ಕಿತ್ತಾನ ಒಲೆ ಹಾಕಕ್ಕ ಒಲೆ ಹಾಕ ಕಿತ್ ತೊಳ್ದವಿ. ಬೇರೆ ಮಾಡ್ಬೇಕಾ ಸುಮ್ನೆ ಅಲ್ಲೇ ಮಾಡ್ತಿದ್ವಿ. ಸಿಮೆಂಟ್ ಒಲೆ ಹಾಕ್ಸಕ್ಕ ಹೋಳಿಗೆ ಕಿತ್ ತೊಳ್ದವಿ. ಹೋಳಿಗೆ ಏನ ಕಾ ಬರ ಬಾ ಇಲ್ಲೇ ಬರ ಬರ ಬೈಟಾ ಅವ್ನು ತಗೊಂಡ್ ಹೆಂಗ್ ಮಾಡಿದೈತ್ ನೋಡ್ ಕಾಡ. ಬೈಟಾ ತಿನ್ ಬರ. ತುಪ್ಪ ಹಾಕ್ತೇವ, ತುಪ್ಪ ಬೇಡ್ಪಾಗ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಇರ್ತಲ್ಲ ಅದ್ರಾಗ ಹಾಕಂದ್ರೆ ಹಾಕಪ್ಪ. ಫ್ರೆಂಡ್ಸ್ ಟೈಮ್ ಬಂದು 4 o'clock ಆಗಿ ಬಂತು. ಇವಾಗ ಹೋಗ್ಬೇಕು. ಒಂದು ಟೈರ್ ಒಂದು ಹಾಕ್ಸೋದೈತೆ. ನಮ್ಮ ಏನು ರೆಡಿ ಮಾಡಿದೆ. ಈಗ ಮಸ್ತ್ ಕಾಣ್ತಿದೆ ನೋಡ್ರಿ. ಏನು ಮಳೆ ಬರ್ತೈತೆ. ನಾವು ಮುಂದೆ ಜರ್ಕಿನ್ ಹಾಕಿದ್ದೀವಿ ಅವನಿಗೆ. ರೆಡಿ ಆದ ಓಕೆ. ಸೊ ಇವಾಗ ಹೋಗ್ಬೇಕು. ಮತ್ತೆ ಸಿಗ್ತೀನಿ ಗೈಸ್ ಆಮೇಲೆ. ಮಳೆ ಒಂದು ಬಿಡ್ತಾನೆ ಇಲ್ಲ, ಮಳೆ ಕಂಟಿನ್ಯೂಸ್ ಆಗಿ ಬರ್ತೈತೆ. ಸೊ ಹಂಗಾಗಿ ಇವಾಗ ಹೋಗ್ತಿದ್ದೆ, ಯಾಕಂದ್ರೆ ಹೋಗ್ಲೇಬೇಕು ನಾನು ಬೇಗ. ಅದಕ್ಕಂದ್ರೆ ಟೈರ್ ಒಂದು ಚೇಂಜ್ ಮಾಡಿಸ್ಬೇಕಲ್ಲಿ ಮನೆಯೋದಕ್ಕೆ. ಸೊ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಆಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಫ್ರೆಂಡ್ಸ್ ಇವಾಗ ಜಸ್ಟ್ ಬಂದ್ವಿ ಮನೆಗೆ ಬೆನ್ಕನ್ಕೊಂಡದಿಂದ. ರಾಣೇಂದ್ರಿಗೆ ಹೋಗಿ ಅಲ್ಲಿಂದ ಟೈರ್ ತೊಗೊಂಡ್ಬಿಟ್ಟು ಇವಾಗ ಬಂದ್ವಿ. ಸೊ ಇವಾಗ ಅದು ಟೈರ್ ಹಾಕ್ಸೋಕೆ ಹೋಗ್ಬೇಕು. ಟೈರ್ ಏನೋ ಮಾಡ್ತಿದ್ದಾನೆ. ಅದು ಬಿಚ್ಚೋಗಿ ಹೋಗ್ತಾನೆ, ಬಿಚ್ಚೋಗಿ ಬರ್ತಿರ. ಇಂಡಿಯನ್ ಮೀಲು ತಗೊಂಡೋಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದೊಂದು ಬಿಚ್ಚಿದೆಯಾ? ಕತ್ರಿ ತಗೊಂಡು ಕಟ್ ಮಾಡ. ಹಾಗಾಯ್ತು ಇವಾಗ ಬಂದೆ. ಅದೇ ಇದನ್ನ ಹಾಕ್ಸ್ಕೊಬಿತ್ತಲ್ಲ ಗಾಡಿದು ಟೈರು. ಇವಾಗ ಟೈರ್ ಹಾಕ್ಸ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ಇಲ್ಲೇ ನಮ್ಮ ಟೋಲ್ ಹತ್ರ ಬಂದೆ. ರಾಣೇಂದ್ರ ಆ್ಯಕ್ಚುಲಿ ನಮ್ಮ ಅಣ್ಣವ್ರದ್ದೇ ಇರೋದು ಇದ್ರಾಗ ಗ್ಯಾರೇಜ್ ರಾಣೇಂದ್ರಾಗೆ. ಬಟ್ ಅದು ಈಗ ಗಾಡಿ ಅಲ್ಲಿವರೆಗೂ ಹೋಗಲ್ಲ, ಟೈರ್ ಹಾಳಾಗೈತೆ. ಹಂಗಾಗಿ ಇಲ್ಲೇ ಹಾಕ್ಸ್ತಿದ್ದೀನಿ ಈಗ. ಸೊ ಇಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ಮನೆಗೆ. ಇನ್ನೇನು ರೆಸ್ಟ್ ಮಾಡ್ಬೇಕು ಗಾಯ್ಸ್. ಬೆಳಗಿಂದ ಅಡ್ಡಾಡಿ ಸುಸ್ತಾಗ್ಬಿಟ್ಟೈತೆ. ಅಲ್ಲಿಗೂ ಊರಿಗೂ ಅಲ್ಲಿಗೂ ಇಲ್ಲಿಗೂ ಅಡ್ಡಾಡಿ ಸುಸ್ತಾಗೈತೆ. ಸೊ ಹಾಗಾಗಿ ರೆಸ್ಟ್ ಮಾಡಬೇಕು. ಕ್ಲೈಮೇಟ್ ಬೇರೆ ಫುಲ್ಲು ಕೋಲ್ಡ್ ಐತೆ. ಮಳೆ ಒಂದು ಬಿಡ್ತಾ ಇಲ್ಲ. ಇವತ್ತು ಮಾರ್ನಿಂಗಿಂದನೂ ಮಳೆ ಹಿಂಗೆ ಇದೆ ಇಲ್ಲಿ ರಾಣೇಬೆನ್ನೂರಾಗೆ. ಸೊ ಇವಾಗ ಮನೆಗೆ ಹೋಗಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿನ್ನೆದು ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡ್ರು. ನಮ್ಮ ಅವರು ನಿನ್ನೆ ಸಾಯಂಕಾಲ 7:15 ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತೀರ್ಕೊಂಡ್ರು ಸಡನ್ನಾಗಿ. 62 ವರ್ಷ ಆಗಿತ್ತು ಅವ್ರಿಗೆ. ಯಾವುದು BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಸಡನ್ನಾಗಿ ಎದೆ ನೋವು ಅಂತ ಹೇಳಿದರು. ಹಾಸ್ಪಿಟ್ಲ್ ಹೋಗೋದ್ರೊಳಗಡೆ ನಿನ್ನೆ ಈವ್ನಿಂಗ್ ತೀರ್ಕೊಂಡ್ರು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.